ವೀರಭದ್ರ ಸ್ವಾಮಿ ಆಂಜನೇಯನಿಗೆ ಲಿಂಗ ಇಲ್ಲಿ ಉಜ್ಜಯಿನಿಯ ಮಹಾಕಾಳೇಶ್ವರ. ಇದು 950 ಎಕರೆಯುಳ್ಳ ಕೆರೆ. ಏನನ ಕೆಟ್ಟ ಸ್ವಪ್ನಗಳು ಬರೋದು, ಕೆಡುಕಾಗೋದು ಏನೋ ಇದ್ರೆ. ಹಾಯ್, ಹಲೋ, ನಮಸ್ತೆ ಸ್ನೇಹಿತರೆ. ವೆಲ್ಕಮ್ ಟು SK TV ಕನ್ನಡ. ಸ್ನೇಹಿತರೆ, ಇವತ್ತು ಒಂದು ವಿಶೇಷವಾದಂತಹ, ಶಕ್ತಿಯುತವಾದಂತಹ ಮತ್ತು ಪವಾಡಯುಕ್ತವಾದಂತಹ ದೇವಾಲಯಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ದೇವಾಲಯ ಯಾವುದು ಗೊತ್ತಾ? ನಮ್ಮ ಆನೇಕಲ್ ತಾಲೂಕಿನಲ್ಲಿರುವಂತಹ ಜಿಗಣಿ ಹೋಬಳಿಯಲ್ಲಿರುವಂತಹ ಮಾಸ್ತೆನಹಳ್ಳಿ ಎಂಬ ಗ್ರಾಮದಲ್ಲಿರುವಂತಹ ಶ್ರೀ ವೀರಭದ್ರೇಶ್ವರ ದೇವಾಲಯ. ಬನ್ನಿ, ಈ ದೇವಾಲಯದ ಸಂಪೂರ್ಣ ಚರಿತ್ರೆಯನ್ನ, ಇಲ್ಲಿ ನಡೆಯುವಂತಹ ಪವಾಡವನ್ನ ಮತ್ತು ಈ ದೇವಾಲಯದ ಇತಿಹಾಸವನ್ನು ಹಾಗೂ ಈ ಒಂದು ವೀರಭದ್ರ ಸ್ವಾಮಿ ಬಂದು ಇಲ್ಲಿ ನೆಲೆಸಿದಂತಹ ಕಥೆಯನ್ನ ಕೇಳ್ಕೊಂಡು ಬರೋಣ. ಸ್ನೇಹಿತರೆ, ಇದರ ಇತಿಹಾಸವನ್ನು ತಿಳಿಯೋದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದೇ ದೇವಾಲಯದ ರಾಜಗೋಪುರ. ಸ್ನೇಹಿತರೆ, ದೇವಾಲಯದ ಒಳಗಡೆ ಹೋಗಿ ದೇವಾಲಯದ ಒಂದೊಂದೇ ಮಾಹಿತಿಯನ್ನ ತಿಳ್ಕೊಳ್ಳೋಣ ಬನ್ನಿ. ಈಗ ನಾವು ಇಲ್ಲಿ ನೋಡ್ತಾ ಇರೋದು ದೇವಾಲಯದ ಮುಖ್ಯ ದ್ವಾರದಲ್ಲಿರುವಂತಹ ನಂದಿಯ ವಿಗ್ರಹ. ಸ್ನೇಹಿತರೆ, ಇಲ್ಲಿ ವಸ್ತ್ರ ಸಂಹಿತೆನೂ ಇದೆ. ನೀವು ಯಾವ್ಯಾವ ಡ್ರೆಸ್ ಹಾಕೊಂಡು ಹೋಗಂಗಿಲ್ಲ, ನಮ್ಮ ಸಾಂಪ್ರದಾಯಿಕ ಉಡುಗೆಯನ್ನ ಮಾತ್ರ ಹಾಕೊಂಡು ಹೋಗ್ಬೇಕು. ಹಾಗೆ ಇದು ದೇವಾಲಯದ ಒಳಾಂಗಣ ನೋಡಿ, ಮುಂಭಾಗ. ಸ್ನೇಹಿತರೆ, ಈಗ ದೇವಾಲಯದ ಸುತ್ತ ನೋಡ್ತಾ ದೇವರ ದರ್ಶನವನ್ನ ಮಾಡಿ ಇದರ ಒಂದು ಸಂಪೂರ್ಣ ಇತಿಹಾಸವನ್ನ ಇಂಚಿಂಚು ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಈ ಮಾಸ್ತೆನಹಳ್ಳಿಯ ವೀರಭದ್ರೇಶನ ದರ್ಶನದೊಂದಿಗೆ ಇಲ್ಲಿಗೆ ಬಂದ್ರೆ ನಾವು ಇಲ್ಲಿ 12 ಜ್ಯೋತಿರ್ಲಿಂಗಗಳ ದರ್ಶನವನ್ನು ಸಹ ಮಾಡ್ಬೋದು. ಬನ್ನಿ, ಒಂದೊಂದಾಗಿ ತೋರಿಸ್ತೀನಿ. ಸ್ನೇಹಿತರೆ, ಇದು ಸೋಮೇಶ್ವರ, ಸೌರಾಷ್ಟ್ರದ ಸೋಮೇಶ್ವರ ದೇವರು. ಇಲ್ಲಿ ಶ್ರೀಶೈಲಂ ಮಲ್ಲಿಕಾರ್ಜುನ, ಮತ್ತೆ ಇಲ್ಲಿ ಉಜ್ಜಯಿನಿಯ ಮಹಾಕಾಳೇಶ್ವರ. ಹಾಗೆ ಬನ್ನಿ, ಇಲ್ಲಿ ಶಿವಪುರಿಯ ಓಂಕಾರೇಶ್ವರ, ಇಲ್ಲಿ ಕೇದಾರ್ನಾಥ್ನ ಕೇದಾರೇಶ್ವರ, ಹಾಗೆ ಪುಣೆಯ ಭೀಮಶಂಕರ. ಹಾಗೆ ಬನ್ನಿ, ಸ್ನೇಹಿತರೆ ನೋಡಿ, ಇಲ್ಲಿ ವಾರಣಾಸಿಯ ಕಾಶಿ ವಿಶ್ವೇಶ್ವರ, ಇಲ್ಲಿ ನಾಸಿಕ್ನ ಶ್ರೀ ತ್ರಯಂಬಕೇಶ್ವರ, ಇಲ್ಲಿ ದಿಯೋಗರ್ನ ವೈದ್ಯನಾಥೇಶ್ವರ, ಹಾಗೆ ದಾರುಕಾವನಂನ ನಾಗೇಶ್ವರ, ಇಲ್ಲಿ ಔರಂಗಾಬಾದ್ನ ವೃಣೇಶ್ವರ, ಹಾಗೂ ಇಲ್ಲಿ ಕಡೆಯದಾಗಿ ರಾಮೇಶ್ವರ ಶಿವಲಿಂಗ. ಮತ್ತೆ ಇಲ್ಲಿ ಮತ್ತೊಂದು ವಿಶೇಷವಾದಂತಹ ಶಿವನನ್ನ ಕೆತ್ತನೆ ಮಾಡಿದ್ದಾರೆ, ಅದು ಪಂಚಮುಖೇಶ್ವರ ಅಂತೇಳಿ. ತುಂಬಾ ಅದ್ಭುತವಾದಂತಹ ಕೆತ್ತನೆ ನೋಡಿ. ಈ ರೀತಿಯ 5 ಮುಖವುಳ್ಳ ಶಿವನನ್ನ ಈ ಸುತ್ತಮುತ್ತ ನಾವು ಎಲ್ಲೂ ನೋಡೋಕ್ಕಾಗೋದಿಲ್ಲ. ಇಲ್ಲಿಗೆ ಬಂದರೆ ನಾವು ನೋಡ್ಬೋದು. ಈಗ ಈ ದೇವರು ಇಲ್ಲಿ ಬಂದು ನೆಲೆ ನಿಂತಹ ಕಥೆಯನ್ನ ಇಲ್ಲಿನ ಹಿರಿಯರ ಧ್ವನಿಯಲ್ಲಿ ಕೇಳೋಣ ಬನ್ನಿ. ಒಂದಾನೊಂದು ಕಾಲದಲ್ಲಿ ಅಲ್ಲಿ ಶಿವದೀಕ್ಷೆ ನಡೀತಾ ಇತ್ತಂತೆ ರಾಜಾಪುರ ಸಂಸ್ಥಾನ ಮಠದಲ್ಲಿ. ಆಗಿನ ಕಾಲದಲ್ಲಿ ವೀರಭದ್ರ ಸ್ವಾಮಿ ಮತ್ತು ಆಂಜನೇಯ ಪ್ರವಾಸ ಬಂದ್ರಂತೆ. ಪ್ರವಾಸ ಬಂದಾಗ ಆ ರಾಜಾಪುರ ಅನ್ನೋ ಗ್ರಾಮದಲ್ಲಿ ಬರೋವಾಗ ಅಲ್ಲಿನ ವಾದ್ಯಗೋಷ್ಠಿಗಳು ಇನ್ನೊಂದು ಮತ್ತೊಂದು ಕೇಳಿದಾಗ ಇವರಿಗೆ ಇಲ್ಲೇನೋ ದೇವಸ್ಥಾನದ ಕಾರ್ಯಕ್ರಮ ನಡೀತಾ ಇದೆ, ಅಲ್ಲಿಗೆ ಹೋಗೋಣ ಅಂತ ಅಲ್ಲಿಗೆ ಹೋದ್ರಂತೆ. ಆಗ ಹೋದಾಗ ಅಲ್ಲಿ ದ್ವಾರಪಾಲಕರಿದ್ದರಂತೆ. ನಮ್ಮ ವೀರಭದ್ರ ಸ್ವಾಮಿ ಕರ್ರಗಿದ್ದಂತೆ. ಆದ ಕಾರಣ ಅವರು ದ್ವಾರಪಾಲಕರು ಒಳಗಡೆ ಬಿಡಿಲ್ಲಂತೆ. ನೀನು ಯಾರೋ ಏನೋ ಇಲ್ಲಿ ಒಳಗಡೆ ಹೋಗಬೇಡಪ್ಪ ಅಂದ. ಆಗ ಅವರು ದ್ವಾರಪಾಲಕರು ತಡೆದಾಗ ಇವರು ಹೋಗಿ ಅಲ್ಲಿ ರಾಜಾಪುರ ಮಠದಲ್ಲಿ ಒಳಗಡೆ ಕೂತಿರೋರಂತೆ. ಆಗ ಶಿವದೀಕ್ಷೆ ಕಾರ್ಯಕ್ರಮ ನಡೀತಾ ಇತ್ತಂತೆ. ಆ ಕಾರ್ಯಕ್ರಮ ನಡೆಯುವಾಗ ಆವಾಗಿದ್ದಂಥ ಸ್ವಾಮೀಜಿಗಳು, ನೀನು ಏನಯ್ಯ ಈ ಥರ ಇದೆಯಾ, ಹೋಗಯ್ಯ ಹೊರಗಡೆ ಅಂದ ಎಷ್ಟು ತೊಳೆದ್ರೂ ಹೋಗ್ತಾ ಇರಲಿಲ್ಲಂತೆ. ಆ ದ್ವಾರಪಾಲಕರನ್ನು ಕರೆದುಬಿಟ್ಟು ಇವ್ರು ನೆತ್ತಿ ತಗೊಂಡೋಗಿ ಆಚೆ ಬಿಟ್ಟರೆ ಹಂಗೆ ಆ ದ್ವಾರಪಾಲಕ ಬಾಗಿಲಿಗೆ ಬರೋಷ್ಟೊತ್ತಿ ಇವ್ರು ಮತ್ತೆ ಅಲ್ಲಿ ಒಳಗಡೆ ಪ್ರತ್ಯಕ್ಷ ಆಗಿರೋರಂತೆ. 1 ಸತಿ 2 ಸತಿ 3 ಸತಿ ನೋಡಿದ್ರಂತೆ. ಈ ಅಪ್ಪ ಅಲ್ಲೇ ಪ್ರತ್ಯಕ್ಷ ಆಗ್ತಾ ಇದ್ದಂತೆ. ಆಗ ಪ್ರತ್ಯಕ್ಷ ಆಗ್ತಾ ಇದ್ದಾಗ ಆವಾಗಿದ್ದಂಥ ಸ್ವಾಮಿಗಳಿಗೆ ಏನೋ ಯೋಚನೆ ಬಂದತೆ. ಏನು ಅಂದ, ಯಾವುದೋ ದೈವಶಕ್ತಿ ಇದ್ದಂಗಿದೆ ಅಂದ್ಬಿಟ್ಟು ಆತನ ನೀನು ಯಾರು ಎತ್ತ ಏನು ಅಂತ ಕೇಳಿದಾಗ ಇವ್ರು ಹೇಳಿದ್ರಂತೆ, ಈ ಥರ ನಾವು ಹಿಂಗೆ ಬಂದಿದ್ದೀವಿ ಅಣ್ಣ ತಮ್ಮಂದ್ರು ಇಬ್ಬರೂ, ನಮಗೂ ದೀಕ್ಷೆ ಮಾಡಿ ಅಂತ ಹೇಳಿದಾಗ ಅವ್ರೇನು ಮಾಡಿದ್ರಂತೆ, ನೀನು ಸುಮ್ಮನೆ ದೀಕ್ಷೆ ಮಾಡೋದಲ್ಲ, ಅದನ್ನು ಪಾಲನೆ ಮಾಡಬೇಕು, ಇಷ್ಟು ಊರಿಗೆ ನೀನು ಭಿಕ್ಷೆ ಹೋಗಬೇಕು, ನನಗೆ 101 ವರಹ ಕೊಡಬೇಕು ಅಂತ ಕೇಳಿದ್ರಂತೆ. ಆಯಿತು ನಾನು ಕೊಡ್ತೀನಿ, ನನಗೆ ದೀಕ್ಷೆ ಮಾಡಿರಿ ಅಂತ ಹೇಳಿದ್ರಂತೆ ವೀರಭದ್ರ.
ಆಗ ಹೇಳಿದಾಗ ಸ್ವಾಮೀಜಿಗಳು ದೀಕ್ಷೆ ಮಾಡಿದ್ರಂತೆ. ದೀಕ್ಷೆ ಮಾಡಿದಾಗ ಇವರು ಮಾಮೂಲಿ ಇವ್ರು ಹೇಳ್ದಂಗೆ ಎಲ್ಲ ಊರುಗಳು ಭಿಕ್ಷಾಟನೆ ಮಾಡಿ ಬಂದು ಅಲ್ಲಿ ಬಂದಂಥ ವರ್ಮನ ತಗೊಂಡೋಗಿ ಮಠಕ್ಕೆ ಕೊಟ್ರಂತೆ. ಮಠಕ್ಕೆ ಕೊಟ್ಟಾಗ ವರಹ ಕೊಡಬೇಕಲ್ಲ, 101 ವರಹ. ಆವಾಗ ಕೇಳಿದಾಗ ಸರಿ ನಾನು ಕೊಡ್ತೀನಿ ಅಂತ ಹೇಳಿದ್ರಂತೆ. ಸುಮಾರು 12-1 ಗಂಟೆ ರಾತ್ರಿಯಲ್ಲಿ ಸ್ವಾಮಿಗಳು ನಿದ್ದೆ ಮಾಡುವಾಗ 101 ವರಹ ಅವ್ರ ತಲೆ ಮೇಲೆ ಬಿತ್ತಂತೆ, ತಲೆ ಪಕ್ಕದಲ್ಲಿ ಬಿತ್ತಂತೆ. ಆವಾಗ ಏನಪ್ಪ ಇದು ಸೌಂಡ್ ಆಗ್ತಾಯಿದೆ ಅಂತ ಎದ್ದು ನೋಡಿದಾಗ 101 ವರಹ ಇತ್ತಂತೆ. ಆಗ ಅಲ್ಲಿ ಆ 101 ವರಹ ನೋಡಿಬಿಟ್ಟು ಆವಾಗ ಸ್ವಾಮೀಜಿಗಳು ಇದು ಪವಾಡ ಪುರುಷನೇ ಇವನು ಅಂದಾಗ ಈತ ನಮ್ಮ ವೀರಭದ್ರ ಕನಸಲ್ಲಿ ಹೋಗಿ ಈ ಥರ ಇಂಥ ದಿಕ್ಕಿಗೆ ನಾನು ಅಲ್ಲಿ ಹೋಗಿರ್ತೀನಿ, ನನಗೆ ಒಂದು ಗುಡಿಸಲಾಗಿ ಕೊಡಿ, ನಾನು ಅಲ್ಲೇ ನೆಲಗೊಂತೀನಿ ಅಂತ ಹೇಳಿದಾಗ ಅವರು ಒಪ್ಕೊಂಡ್ರಂತೆ. ಆಗ ಆಂಜನೇಯ ಮತ್ತು ವೀರಭದ್ರ ಸ್ವಾಮಿ ಈ ಕಡೆ ಬಂದು ವೀರಭದ್ರ ಸ್ವಾಮಿ ಇದ್ದುಕೊಂಡು ನಾನು ಇಲ್ಲೇ ನಾನು ನೆಲಗೊಂತೀನಿ, ನೀನು ಈ ದಿಕ್ಕಿಗೆ ಹೋಗೋ ಅಂದ್ಬಿಟ್ಟು ಮಾಯಸಂದ್ರ ಅನ್ನೋ ಗ್ರಾಮ ಕಡೆ ತೋರಿಸ್ರಂತೆ. ಆವಾಗ ಆಂಜನೇಯ ಆ ಕಡೆ ಹೋಗಿದ್ದಾನೆ, ನಮ್ಮ ವೀರಭದ್ರ ಸ್ವಾಮಿ ಇಲ್ಲಿ ನೆಲೆಗೊಂಡಿದ್ದಾನೆ. ಈಗಲೂ ಮಾಯಸಂದ್ರದಲ್ಲಿ ವೀರಭದ್ರ ಸ್ವಾಮಿ ನಮ್ಮ ಅಣ್ಣ ಬರ್ತಾನೆ ಅಂತ ಆತ್ಮ ಈ ಕಡೆಗೆ ನೋಡ್ಕೊಂಡಿದ್ದಾನೆ, ವೀರಭದ್ರ ಸ್ವಾಮಿನೂ ಆ ಕಡೆ ನೋಡ್ತಾ ಇದ್ದಾನೆ. ಅದು ಈ ಮಾಸ್ತಿನಳ್ಳಿಯ ಇತಿಹಾಸ. ಆಮೇಲೆ ಇಲ್ಲಿ ಗಾಳಿ ಶ್ರೇಷ್ಠ ಇರ್ಬೋದು, ಮತ್ತು ಅವ್ರಿಗೇನ ಕೆಟ್ಟ ಸ್ವಪ್ನಗಳು ಬರೋದು, ಕೆಡುಕಾಗೋದು ಇವೇನೋ ಇದ್ದರೆ 3 ಮಂಗಳವಾರ ಇಲ್ಲಾಂದರೆ 3 ಅಮಾವಾಸ್ಯೆಗೆ ಬಂದು ಇಲ್ಲಿ ನೀರು ಹಾಕ್ಸ್ಕೊಂಡು ಹೋದರೆ ಭಾಳ ಅನುಕೂಲ ಆಗುತ್ತೆ. ಮತ್ತು ಮಕ್ಕಳಾಗದಿದ್ದವ್ರಿಗೆ ಬಂದು ನೀರು ಹಾಕ್ಸ್ಕೊಂಡು ಹೋದರೆ ಮಕ್ಕಳಾಗುತ್ತೆ, ಒಳ್ಳೆಯದಾಗುತ್ತೆ. ಈಗ ಸಾವಿರಾರು ಜನ ಭಕ್ತರು ಇದರಲ್ಲಿದ್ದಾರೆ. ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ದಾಸೋಹ ನಡೆಸ್ತಾ ಇದ್ದೀವಿ, ನಿತ್ಯ ದಾಸೋಹ ನಡೆಸ್ತಾ ಇದ್ದೀವಿ. ಇಡೀ ನಮ್ಮ ತಾಲೂಕಲ್ಲಿ ದಾಸೋಹ ಮಾಡ್ತಾ ಇರೋದಂದರೆ ನಮ್ಮ ಮಾಸ್ತಿನಳ್ಳಿ ವೀರಭದ್ರ ಸ್ವಾಮಿ ದೇವಸ್ಥಾನದ ಒಂದರಲ್ಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಬಂದು ಆನೇಕಲ್ ತಾಲೂಕು ಜಿಗಣಿ ಹೋಬಳಿ ಮಾಸ್ತಿನಳ್ಳಿ ಗ್ರಾಮ, ವೀರಭದ್ರ ಸ್ವಾಮಿ ಟೆಂಪಲ್ ಅಂತ. ನಾವು ಬೆಳಗ್ಗೆ 5 ಗಂಟೆಗೆ ಪಂಚಾಭಿಷೇಕ ಮಾಡ್ತೀವಿ, ತಿರುಗಿ 5 ಗಂಟೆಗೆ ಪಂಚಾಭಿಷೇಕ ಮಾಡಿ ಮತ್ತೆ 10 ಗಂಟೆಗೆ ರುದ್ರಾಭಿಷೇಕ ಮಾಡ್ತೀವಿ. 11:30-12 ಗಂಟೆಗೆ ಮಹಾಮಂಗಳಾರತಿ ಇರುತ್ತೆ. ಮಹಾಮಂಗಳಾರತಿ ಆದ ನಂತರ ದಾಸೋಹ, ಇಲ್ಲಿಂದ ಪೂಜೆ ಆದಮೇಲೆ ತೀರ್ಥ ತಗೊಂಡೋಗಿ ದಾಸೋಹದಲ್ಲಿ ಸಿಂಬಿಸಿ ಆಮೇಲೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ನಾವು ದಾಸೋಹ ಬಡಿಸ್ತೀವಿ. ಇದನ್ನ ಇತಿಹಾಸ. ಇಲ್ಲಿ ನೋಡಿ, ವೀರಭದ್ರ ಸ್ವಾಮಿ ಆಂಜನೇಯನಿಗೆ ಲಿಂಗ ದೀಕ್ಷೆಯನ್ನು ಕೊಡ್ತಾ ಇರುವಂತಹ ಒಂದು ಕೆತ್ತನೆ, ಅದ್ಭುತವಾದಂತಹ ಕೆತ್ತನೆ ಇದು. ನೀವೇನು ದೇವರ ಕೆತ್ತನೆಗಳನ್ನ, ಶಿಲ್ಪಗಳನ್ನ ನೋಡ್ತಾ ಇದ್ದೀರಾ, ಅದು ಈ ದೇವಾಲಯದ ಗೋಡೆಯ ಮೇಲೆ ಕೆತ್ತಿರುವಂತಹ ದೇವರ ಕೆತ್ತನೆಗಳು. ಇಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಬರುವಂತಹ ವಿವಿಧ ದೇವರ ಕೆತ್ತನೆಗಳನ್ನು ಕೆತ್ತಲಾಗಿದೆ. ನೋಡಿ, ಇದು ದೇವಾಲಯ ಹೇಗಿದೆ ಅಂತೇಳಿ ಥರ್ಮಾಕೋಲಲ್ಲಿ ದೇವಾಲಯದ ಚಿತ್ರಣವನ್ನ ಇಲ್ಲಿ ಮಾಡಿದ್ದಾರೆ, ಬರುವಂಥ ಭಕ್ತಾದಿಗಳು ನೋಡಲು ಅನುಕೂಲವಾಗಲಿ ಅಂತೇಳಿ. ಇಲ್ಲಿ ಸುತ್ತ 4 ಗೋಪುರ ಹಾಗೂ ಗುಡಿ ಗೋಪುರಗಳಿವೆ. ನೋಡಿ, ಗರ್ಭಗುಡಿಯಲ್ಲಿರುವಂತಹ ವೀರಭದ್ರೇಶ್ವರ ಸ್ವಾಮಿ, ಇದು ಉದ್ಭವ ವೀರಭದ್ರೇಶ್ವರ ಅಂತೇಳಿ ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ಹಾಗೂ ಪಕ್ಕದಲ್ಲೇ ನಮಗೆ ಅನ್ನಪೂರ್ಣೇಶ್ವರಿಯ ದೇವಿಯ ಒಂದು ಪ್ರತಿಷ್ಠಾಪನೆ ಆಗಿದೆ. ಹಾಗೆ ಇದರ ಒಂದು ಬಲಭಾಗದಲ್ಲಿ ಸುಬ್ರಹ್ಮಣ್ಯನ ಒಂದು ಪ್ರತಿಷ್ಠಾಪನೆ ಆಗಿದೆ. ಗಣಪತಿಯನ್ನ ದೇವಾಲಯದ ಪ್ರಾಂಗಣದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ವಿಶೇಷ ಏನು ಅಂದ್ರೆ, ಇಲ್ಲಿ ಪ್ರತಿನಿತ್ಯ 365 ದಿನಗಳು ಸಹ ಇಲ್ಲಿ ಅನ್ನದಾಸೋಹ ಅನ್ನೋದು ಮಾಡ್ತಾ ಇರ್ತಾರೆ. ನೋಡಿ ಸ್ನೇಹಿತರೆ, ದೇವಾಲಯದ ಒಂದು ವ್ಯೂ, ಪಕ್ಷಿ ನೋಟ. ಸ್ನೇಹಿತರೆ, ಇಲ್ಲಿ ದೇವಾಲಯ ಅಷ್ಟೇ ಅಲ್ಲದೆ ಇಲ್ಲಿ ಈ ದೇವಾಲಯಕ್ಕೆ ಸಂಬಂಧಪಟ್ಟಂತ ಸಮುದಾಯ ಭವನವೂ ಸಹ ಇದೆ. ಇಲ್ಲಿ ಅನೇಕ ಮದುವೆಗಳು ಸಹ ಆಗಿದೆ. ಸ್ನೇಹಿತರೆ, ಎನ್ನಾಗರ ಕೆರೆ ನೋಡಿ, ಎಷ್ಟು ಬೃಹದಾಕಾರವಾದಂತಹ ಒಂದು ಕೆರೆ ಇದು ಅಂತೇಳಿ. ಈ ಕೆರೆಯ ದಡದ ಮೇಲೆ ಇಲ್ಲಿ ನಾಗೇಶ್ವರ ದೇವಸ್ಥಾನ ಒಂದಿದೆ, ಇದನ್ನು ತೋರಿಸ್ತೀನಿ ಬನ್ನಿ.
ಇಲ್ಲಿ ವಿಧ ವಿಧವಾದಂತಹ ಕೊಕ್ಕರೆಗಳು ಸಹ ನಾವು ನೋಡಬಹುದು ಸ್ನೇಹಿತರೆ. ಸುಮಾರು 950 ಎಕರೆ ಇರುವಂತಹ ಕೆರೆ ಇದು. ನೀವೇನಾದ್ರೂ ಈ ದೇವಾಲಯಕ್ಕೆ ಬರಬೇಕಾದ್ರೆ ಬೆಂಗಳೂರಿಂದ ಚಂದಾಪುರ ಮಾರ್ಗವಾಗಿ NH ಸ್ಟಾಪಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋದಲ್ಲಿ 4 ಕಿಲೋಮೀಟರ್ ಆಗುತ್ತೆ ಬರ್ಬೋದು. ಅಥವಾ ನೀವು ಜಿಗಣಿ APC ಸರ್ಕಲ್ ಅಲ್ಲಿ ಇಳ್ಕೊಂಡು ಅಲ್ಲಿ ಆಟೋಯಿಂದ ಇಲ್ಲಿಗೆ ಒಂದು 8 ಕಿಲೋಮೀಟರ್ 7 ಕಿಲೋಮೀಟರ್ ಆಗುತ್ತೆ, ಆರಾಮಾಗಿ ಬರ್ಬೋದು. ಇನ್ನ ಸ್ವಂತ ವೆಹಿಕಲ್ ಅಲ್ಲಿ ಬರೋರಿಗೆ ಈ ಒಂದು ದೇವಾಲಯದ ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಆರಾಮಾಗಿ ಬರ್ಬೋದು. ಸ್ನೇಹಿತರೆ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದೊಂದಿಗೆ ವಿಶೇಷವಾದಂತಹ ದೇವಾಲಯದ ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ SK TV ಕನ್ನಡ ಅಂತೇಳಿ. ಟೇಕ್ ಕೇರ್, ಬೈ ಬೈ, ಶುಭ ದಿನ.